ದುಗನಹಾಯಿತು ತನಗೆ ಹಾಯ್ಕಿತ್ತಿಗನವೆಂಬಬ್ಬರದ ಹಾಸಂಗಿಗಳ ಬೊಬ್ಬೆಯ ಸಾರಿಗಳ ಕಟಕಟಿತ ನಿಸ್ವನದ ಉಗಿವ ಸೆರೆಗಳ ಬಳಿದು ಹಾರದ ಬಿಗುಹುಗಳ ಬೀದಿಗಳ ತಳಿಸಾರಿಗಳ ಧಾಳ ಧೂಳಿ ಮಸಗಿತು ಭೂಪ ಕೇಳೆಂದ. ರಾಯ ಸೋತನು ಶಕುನಿ ಬೇಡಿದ ದಾಯತಃ ಹಮ್ಮಿಗೆಯಲೊದಗಿದ ವಾಯತದ ಕೃತ್ರಿಮವಲೇ ಕೌರವರ ಸಂಕೇತ. ಆಯಿತೀ ಹಲಗೆಯನು ಕೌರವರಾಯ ಗೆಲಿದನು ಮತ್ತೆ ಪಣವೇನಾಯಿತೆಂದನು ಶಕುನಿ ಯಮನಂದನನ ನೀಕ್ಷಿಸುತ್ತ. ಕನಕಮಯ ರಥವೆರಡು 1000 ಮೊನೆಗೆ ಹೂಡಿದ 8,000 ವಿನುತವಾಜಿಗಳೊಡ್ಡವೆಂದನು ಧರ್ಮನಂದನನು. ಜನಪತಿಗೆ ತಾನೈಸಲೇ ಹಾಯ್ಕೆನುತ ಸಾರಿಯ ಕೆದರಿದನು ದುರ್ಜನರಿಗೊಲಿದುದು ದೈವಗತಿ ಬೊಬ್ಬಿರಿದನ ಶಕುನಿ. ಸೋತೆಯರಸ ನಿನಗೆ ಜೂಜಿನ ಭೀತಿಯುಂಟೆ ಮಾಣುಮೆಣ್ಣಿರ್ಭೀತನೆ ನುಡಿಮೇಲಣೊಡ್ಡದ ಹಲವು ಮಾತೇನು ಕಾತರಿಸಬೇಡೆನಲು ಫಡಪಣ ಭೀತನೇ ತಾನ ಕಟೆನುತ ಕುಂತೀತನು ಜನೊಡ್ಡಿದನು 1000 ಮತ್ತ ಗಜ ಘಟೆಯ. ಆದವೆ ಮಗಿವು ಗಜ ಘಟೆಗಳೆಂದಾದುರಾತ್ಮಕನಾಡಿದನು ದುರ್ಭೇದ ವಿವದಿರ ಕಪಟ ಮಂತ್ರವನಾವನರಿವವನು. ಆದುದರಸಗೆ ಸೋಲವಿನ್ನೇನಾದು ದೈಭೂಪತಿಯೇ ಗಜಘಟೆ ತೀದವೇ ಮೇಲೇನು ಪಣವುಂಟೆಂದನ ಶಕುನಿ. ನನಗೆ ದುಗವನ್ನು ಹಾಕು ಅಂದರೆ 2 ಹಾಕು, ನನಗೆ ಇತ್ತಿಗ ಬೇಕು, ಇತ್ತಿಗ ಅಂದರೆ 6, ಇವೆರಡು ಗರಗಳೂ ಸುಲಭವಾಗಿ ಬೀಳವಂತಹವಲ್ಲ ಎಂದು ದಾಳಗಳನ್ನು ಕಟೆಯುವರು. ಪಗಡೆ ಹಾಸಿನ ಚಿತ್ರದ ಹಲಗೆಯ ಮೇಲೆ ಕಾಯಿಗಳನ್ನು ಕಟ್ ಕಟ್ ಶಬ್ದದೊಂದಿಗೆ ನಡೆಸುವರು. ಆಟದಲ್ಲಿ ಸಿಕ್ಕ ಕಾಯನ್ನು ಬಿಡಿಸುವರು, ಜೋಡು ಕಾಯಿ ಕಟ್ಟುವರು. ತಮ್ಮ ತಮ್ಮ ಕಾಯಿಗಳನ್ನು ಗರಕ್ಕನುಸಾರವಾಗಿ ನಡೆಸುವರು. ಹೀಗೆ ಪಗಡೆಯಾಟದ ಕೋಲಾಹಲ ಮುಂದುವರೆಯಿತು. ಧರ್ಮಜನು ಸೋತನು. ಶಕುನಿಯು ಕೇಳಿದ ಗರವನ್ನು ಅವನ ಕೃತ್ರಿಮದ ಕಟ್ಟಿಗೆ ಸಿಲುಕಿ ದಾಳಗಳು ಕೊಡುತ್ತಿದ್ದವು. ಈ ಹಲಗೆಯನ್ನು ಕೌರವನು ಗೆದ್ದನು. ಇನ್ನೇನು ಪಣವನ್ನು ಕಟ್ಟುತ್ತೀಯೇ ಎಂದು ಶಕುನಿಯು ಯುಧಿಷ್ಠಿರನನ್ನು ನೋಡುತ್ತಾ ಕೇಳಿದನು. ಬಂಗಾರದಿಂದ ಮಾಡಿದ 2,000 ರಥಗಳು, ಅವಕ್ಕೆ ಕಟ್ಟಿದ 8,000 ಕುದುರೆಗಳನ್ನು ಒಡ್ಡಿದೆ ಎಂದು ಧರ್ಮಜನು ಹೇಳಿದನು. ಇದೆಲ್ಲ ಕೌರವನಿಗೆ ತಾನೇ ಎನ್ನುತ್ತಾ ಶಕುನಿಯು ಕಾಯುಗಳನ್ನು ನಡೆಸಿದನು. ದೈವವು ದುಷ್ಟರಿಗೊಲಿಯಿತು. ಜಯಿಸಿದ ಶಕುನಿಯು ಕೂಗಿಕೊಂಡನು, ರಾಜ, ನೀನು ಸೋತೆ. ಜೂಜಾಡಲು ಹೆದರಿದರೆ ಬೇಡ, ಬಿಟ್ಟು ಬಿಡು. ಭಯವಿಲ್ಲದಿದ್ದರೆ ಮುಂದಿನ ಪಣವನ್ನೊಡ್ಡು, ಹೆಚ್ಚೇನೂ ಹೆದರಬೇಡ ಎಂದು ಶಕುನಿಯು ಹೇಳಲು ಯಮನಂದನನು, ನಾನು ಪಣವೊಡ್ಡಲು ಹೆದರುವೆನೆ ಎನ್ನುತ್ತಾ 1,000 ಮದಗಜಗಳನ್ನು ಒಡ್ಡಿದನು. ಈ ಆನೆಗಳು ನಮಗೆ ಆದ ಹಾಗೆ ಎನ್ನುತ್ತಾ ಶಕುನಿಯು ಆಟವಾಡಿದನು. ಅವರ ಕಪಟ ಮಂತ್ರವನ್ನು ಭೇದಿಸುವುದು ಕಷ್ಟ, ಅದನ್ನು ತಿಳಿಯಬಲ್ಲವರಾರು? ಯಮನಂದನನು ಸೋತನು. ಶಕುನಿಯು, ರಾಜ, ನಿನ್ನ ಆನೆಗಳು ಮುಗಿದವೇ, ಮತ್ತೇನನ್ನೊಡ್ಡುವೆ ಎಂದು ಕೇಳಿದನು.